ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನ್ನ ಭವಿಷ್ಯಕ್ಕೆ ಕಷ್ಟ ಆಗುತ್ತೆ ಅಂತ ನಿಮ್ಗೆ ಇವಾಗ ಅನ್ಸ್ತಿದ್ಯಾ? ನನ್ನನ್ನ ಹುಡ್ಕೊಂಡು ನೀವು ದುರ್ಗಾಪುರಕ್ಕೆ ಬಂದ್ರಲ್ಲ, ಅವಾಗ ನನ್ನ ಜೀವನ ಈ ತರ ಆಗುತ್ತೆ ಅಂತ ನಿಮಗ್ ಗೊತ್ತಿರ್ಲಿಲ್ವಾ? ಈ ಮನೆ ಯಾವುದು ಅಂದ್ರೆ ಗೊತ್ತಿಲ್ಲ ಅಂದ್ರಿ, ಹಿತ ಯಾರು ಗೊತ್ತಿಲ್ಲ. ಈ ಮನೆಗೆ ದೂರದ ಸಂಬಂಧಿ ಅಂದ್ರಿ, ಆಮೇಲೆ ಅಂಬಿಕಾರ್ ಗೆಳತಿ ಅಂದ್ರಿ. ಅವಾಗೆಲ್ಲ ನನ್ನ ಜೀವನ ಹೀಗಾಗತ್ತೆ ಅಂತ ನಿಮಗ್ ಗೊತ್ತಿರ್ಲಿಲ್ವಾ? ನನ್ನನ್ನ ಆಫೀಸಿಗೆ ಕಳ್ಸಿದ್ ನೀವು, ಈ ಮನೆಗೆ ಕಳ್ಸಿದ್ ನೀವು, ಇದೆಲ್ಲ ಮಾಡಿದ್ದು ನೀವೇ. ಅವಾಗ ನನ್ ಜೀವನ ಕಷ್ಟ ಆಗತ್ತೆ ಅಂತ ನಿಮಗ್ ಗೊತ್ತಿರ್ಲಿಲ್ವಾ? ಇವಾಗ ಇದ್ಕಿದ್ದ ಹಾಗೆ ನನ್ಗೇನೋ ಕಷ್ಟ ಆಗ್ಬಿಡುತ್ತೆ ಅಂತ ನಿಮ್ಗೆ ಅನ್ಸ್ತಿದೆ ಅಲ್ವಾ? ಹೇಳಿ ಅಂಬಿಕಾ ಅವ್ರೆ, ನನಗಿವತ್ತು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು. ಅದು ದುರ್ಗಾ, ನೋಡು ಪ್ಲೀಸ್ ನನ್ನ ಕ್ಷಮಿಸ್ಬಿಡು. ನಿಲ್ಸ್ಬಿಡಿ ಅಂಬಿಕಾ ಅವ್ರೆ, ಸಾಕು. ಆ ಮಾಯ ಮಾಡ್ತಿರೋ ಎಲ್ಲ ಕೆಲ್ಸಗಳಿಗೂ ಇವತ್ತು ಅಂತ್ಯ ಹಾಡ್ಲೇಬೇಕು. ನಿಮ್ ಸಾವಿನ ಹಿಂದೆ ಇರೋದು ಮಾಯ ಅಂತ ಗೊತ್ತಾದ್ರೆ ಪುಟ್ ಮೇಡಮು ಬಾಸ್ನ ಒಪ್ಕೋತಾಳೆ. ಅಲ್ಲಿಗೆ ನಾನ್ ಅನ್ಕೊಂಡಿದ್ದು ಆಗತ್ತೆ. ದುರ್ಗಾ ಪ್ಲೀಸ್ ನನ್ ಮಾತು ಕೇಳು, ಆ ಮಾಯ ಸರಿ ಇಲ್ಲ. ಪರವಾಗಿಲ್ಲ, ನನಗೇನಾದ್ರೂ ಪರವಾಗಿಲ್ಲ. ಬಾಸ್ ಮತ್ತೆ ಪುಟ್ ಮೇಡಮು ಒಂದಾಗ್ಬೇಕು, ಇದಿಷ್ಟೇ ನನ್ ಗುರಿ. ಬೇರೆ ಯಾವ್ದ್ರ ಬಗ್ಗೆನೂ ನನ್ ತಲೆ ಕೆಡ್ಸ್ಕೊಳಲ್ಲ. ಮಾಯ ಮಾಡಿರೋ ತಪ್ಪಿಗೆ, ಅವಳು ಮಾಡಿರೋ ಇಷ್ಟು ದೊಡ್ಡ ಅಪರಾಧಕ್ಕೆ ಅವಳು ಶಿಕ್ಷೆನ ಅನುಭವಿಸ್ಲೇಬೇಕು, ಬೆಲೆ ತೆರಲೇಬೇಕು. ದುರ್ಗಾ ಪ್ಲೀಸ್ ನನ್ ಮಾತು ಕೇಳು. ಆ ಮಾಯ ಇಲ್ಲ, ನನ್ ಯಾರ ಮಾತು ಕೇಳೋದಿಲ್ಲ. ಇವತ್ತೊಂದು ನಿರ್ಧಾರ ಆಗ್ಲೇಬೇಕು. ದುರ್ಗಾ, ಏನೋ ಹೇಳ್ತಿದ್ಯಾ? ಆ ದುರ್ಗನ್ಗೆ ಎವಿಡೆನ್ಸ್ ಸಿಕ್ಬಿಡ್ತಾ? ಎಸ್ ಮಾಮ್. ಅಂದ್ರೆ ಆ ಸೈಕೋ ಮಾಯಿನ ಕತೆ ಮುಗೀತು ಇವತ್ತು. ಅಯ್ಯೋ ದೇವ್ರೆ, ಮೊದ್ಲು ಅವಳಿಗೆ ಈ ವಿಷಯ ತಿಳಿಸ್ಬೇಕು. ವಿಷಯ ಗೊತ್ತಾದ್ರೆ ಏನಾದ್ರೂ ಪ್ರಿಪೇರ್ ಆಗ್ತಾಳೆ. ಮಾಮ್ ಸ್ಟಾಪ್. ಏ ಯಾಕೋ ತಡಿತಾ ಇದೀಯಾ? ಅಲ್ಲ, ನೀವ್ ಯಾಕೆ ಹೋಗಿ ಹೇಳ್ಬೇಕು? ಯಾಕೆ ಅಂತ. ಆ ಮಾಯ ನಿಮ್ ಸಿಸ್ಟರ್ ಆಗಿದ್ರೆ ವರಿ ಮಾಡಿ. ಅಲ್ಲ ಕಣೋ, ಪಾಪ ಅವಳು. ನಮಗ್ ವಿಷಯ ಗೊತ್ತಿದ್ದು ಅವಳಿಗೆ ಹೇಳಿಲ್ಲ ಅಂದ್ರೆ ಹೇಗೆ ಹೇಳು? ಮಾಮ್, ದುರ್ಗಾ ಮತ್ತೆ ಮಾಯಾ ಮಧ್ಯದಲ್ಲಿ ಜಗಳ ಆಗತ್ತೆ ಅಂದ್ರೆ ಅದ್ರಲ್ಲಿ ನಾವು ಅಡ್ಡ ಹೋಗೋದು ಬೇಕಾಗಿಲ್ಲ. ಅದರಿಂದ ನಾವೇನ್ ಬೇಳೆ ಬೇಯಿಸ್ಕೋಬಹುದು ಅಂತ ಯೋಚನೆ ಮಾಡೋಣ. ಇಲ್ ಬಿ ಫನ್. ಎಲ್ಲ ಕಣೋ ತರುಣ್, ತುಂಬಾ ಮುಖ್ಯವಾದ ವಿಷಯ ಇದು. ಅಂಬಿಕಾ ಸಾವಿಗೆ ಸಂಬಂಧಪಟ್ಟ ವಿಷಯ ಅಂದ್ರೆ ಈ ಮನೆಯವರು ಹೇಗ್ ರಿಯಾಕ್ಟ್ ಮಾಡ್ತಾರೋ ಏನ್ ಕತೆನೋ. ಹೇಗಾದ್ರೂ ರಿಯಾಕ್ಟ್ ಮಾಡ್ಲಿ ಡ್ಯಾಡ್, ಇದರಿಂದ ನಮಗೇನು ಸಮಸ್ಯೆ ಆಗಲ್ಲ. ದುರ್ಗಾ ಹೋಗ್ಬಿಟ್ಟು ಮಾಯನ ಕನ್ಫ್ರಂಟ್ ಮಾಡ್ತಾಳೆ ಅಂದ್ರೆ ನಾನು ಇದ್ರಲ್ಲಿ ಒಂದು ಸ್ವಲ್ಪ ಮಸಾಲ ಆಡ್ ಮಾಡ್ತೀನಿ ಅಷ್ಟೇ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಲೋ ತರುಣ, ಹುಷಾರ್ ಕಣೋ, ಇದರಿಂದ ನಮ್ಗೇನಾದ್ರು ಸಮಸ್ಯೆ ಆದ್ರೆ ಏನೂ ಆಗಲ್ಲ ಡ್ಯಾಡ್. ಈ ಅಪಾರ್ಚುನಿಟಿನ ನಾನು ಮಿಸ್ ಮಾಡಲ್ಲ. ಜಸ್ಟ್ ವೇಟ್. ತರುಣ್, ಯಾರಿಗ್ ಫೋನ್ ಮಾಡ್ತಿದ್ಯಾ? ಹಾ ತರುಣ್. ಶರತ್. ತರುಣ್, ಏನ್ ಹೇಳ್ತಾ ಇದೀಯಾ? ದುರ್ಗಾಗೆ ಫೋಟೋ ಸಿಕ್ತಾ?